ಯೂನಿಕ್ ಸೆಕ್ಷನ್ ಅಂದ್ರೆ ಅಂತೂ ಗೊತ್ತದ. ಸೊ ಸೈಡ್ ಹೆಡಿಂಗ್ ಹಾಕ್ರಿ ಸರ್ಕಲ್, ಸೈಡ್ ಹೆಡಿಂಗ್ ಸರ್ಕಲ್ ಅಂತ ಹೇಳಿ ಹಾಕ್ರಿ. ಈಗ ಇಲ್ಲೊಂದು ಸರ್ಕಲ್ ತಗೋತಾನೆ, ಸರ್ಕಲ್. ಸೊ ಸೆಂಟರ್ ತಗೋತಾನೆ, ಸೆಂಟರ್ ಐ ವಿಲ್ ಟೇಕ್ ಇಟ್ ಆಸ್ ಎಚ್ ಕಾಮ ಕೆ. ಇದು ಸೆಂಟರ್ ಎ ಅಂತ ತಗೋತಾನೆ, ಎಚ್ ಕಾಮ ಕೆ ಅಂತ ಹೇಳಿ. ಸರ್ಕಲ್ ಮೇಲೆ ಒಂದು ಪಾಯಿಂಟ್ ಪಿ ಅಂತ ತಗೋತಾನೆ, ಎಕ್ಸ್ ಕಾಮ ವೈ. ಎ ಪಿ ಲೆಂತ್ ಏನಾಗ್ತದ್ರಿ? ಎ ಪಿ ಲೆಂತ್ ಏನಾಗ್ತದೆ? ಆರ್. ರೇಡಿಯಸ್ ಆಗ್ತದೆ. ಸೊ ಎ ಪಿ ವಿಲ್ ಬಿ ಈಕ್ವಲ್ ಟು ಆರ್. ಸೊ ನಾವು ಇದ್ರ ಡೆಫಿನೇಷನ್ ಹೆಂಗೆ ಹೇಳ್ತೇವೆ ಅಂದರೆ, ಇಟ್ ಈಸ್ ಲೋಕಸ್ ಆಫ್ ಎ ಪಾಯಿಂಟ್. ಸೊ ಲೋಕಸ್ ಅಂತಂದ್ರೆ ಒಂದು ಫಾರ್ಮುಲಾ ಪ್ರಕಾರ ಅದು ಪಾಯಿಂಟ್ ಮೂವ್ ಆಗ್ತದೆ. ಈಗ ಇದು ಫಿಕ್ಸ್ಡ್ ಪಾಯಿಂಟ್ ಅದ, ಇದು ಪಾಯಿಂಟ್ ಪಿ ನೀವು ಹಿಂಗೆ ಮೂವ್ ಮಾಡ್ಲಿಕ್ಕತ್ತೀರಿ. ಸೊ ಥ್ರೂ ಔಟ್ ನೀವು ಪಾಯಿಂಟ್ ಪಿ ಹಿಂಗೆ ಮೂವ್ ಮಾಡಿದ್ರಂದ್ರೆ ದಿಸ್ ಲೆಂತ್ ರಿಮೇನ್ಸ್ ಸೇಮ್, ಲೆಂತ್ ಚೇಂಜ್ ಆಗೋದಿಲ್ಲ. ಸೊ ಸರ್ಕಲ್ ಈಸ್ ಡಿಫೈನ್ಡ್ ಆಸ್ ಲೋಕಸ್ ಆಫ್ ಎ ಪಾಯಿಂಟ್ ವಿಚ್ ಮೂವ್ಸ್ ಸಚ್ ದ್ಯಾಟ್ its distance from fixed point is always constant. AP length ಏನದಲ್ಲ ಇದು ಯಾವಾಗಲೂ ಕಾನ್ಸ್ಟೆಂಟ್ ಇರ್ತದೆ. ಸೊ ಆ್ಯಂಡ್ ದ್ಯಾಟ್ ಕಾನ್ಸ್ಟೆಂಟ್ ವಿ ಟೇಕ್ ಇಟ್ ಆಸ್ ರೇಡಿಯಸ್ ಆರ್ ಅಂಥೇಳಿ ಹೇಳ್ತೇವೆ. ಸೊ ಏನು ಹೇಳ್ಬೋದು? ಲೆಂತ್ ಎ ಪಿ ಈಸ್ ಈಕ್ವಲ್ ಟು ಆರ್ ಅಂಥೇಳಿ, ವೇರ್ ಆರ್ ಈಸ್ ರೇಡಿಯಸ್. ಈಗ ಎ ಪಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ಸ್ರಿ. ನೆನಪದ ಡಿಸ್ಟೆನ್ಸ್ ಫಾರ್ಮುಲಾ? ಸೊ ಡಿಸ್ಟೆನ್ಸ್ ಫಾರ್ಮುಲಾದಿಂದ ಎ ಪಿನ ಏನಂತ ಬರೀಬೋದು? ರೂಟ್ ಆಫ್ ಎಕ್ಸ್ ಮೈನಸ್ ಎಚ್ ಬ್ರ್ಯಾಕೆಟ್ ಸ್ಕ್ವೇರ್, ಕರೆಕ್ಟ್ ರೀ? x2 ಮೈನಸ್ x1 ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ ಅಂದರೆ ಇಲ್ಲಿ y ಮೈನಸ್ ಕೆ ಬ್ರ್ಯಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್. ಎರಡು ಕಡೆ ಸ್ಕ್ವೇರ್ ಮಾಡ್ತೇನೆ, ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಸೊ ಸ್ಕ್ವೇರಿಂಗ್ ಬೋತ್ ಸೈಡ್ಸ್, ಸ್ಕ್ವೇರ್ ಮಾಡಿದ್ರೆ ರೂಟ್ ಕ್ಯಾನ್ಸಲ್ ಆಗಿ ಎಕ್ಸ್ ಮೈನಸ್ ಎಚ್ ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಬ್ರ್ಯಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ದಿಸ್ ಈಸ್ ಇಕ್ವೇಶನ್ ಆಫ್ ಸರ್ಕಲ್. ಸೊ ಫಸ್ಟ್ ಫಾರ್ಮುಲಾ है ಸರ್ಕಲ್, ಎಕ್ಸ್ ಮೈನಸ್ ಎಚ್ ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಬ್ರ್ಯಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್, ವೇರ್ ಎಚ್ ಕಾಮ ಕೆ ಈಸ್ center of a circle. X comma y anotherly it is a point on the circle, r is radius. Now suppose if center is at origin, if center is origin, center origin anta ittandre h comma k ಏನಾಗ್ತದೆ? 0 comma 0 ಆಗ್ತದ್ರಿ. origin ಆಯ್ತಂದ್ರೆ h is 0, k is 0. ಸೊ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಅಂತ ತುಂಬಿರೆ ಎಕ್ಸ್ ಸ್ಕ್ವೇರ್, ಇಲ್ಲಿ 0 ತುಂಬಿರೆ ಸೊ ಇಲ್ಲಿ ಹ್ಯಾವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಸೊ ದಿಸ್ ಈಸ್ ಸೆಕೆಂಡ್ ಇಕ್ವೇಶನ್ ಆಫ್ ಅ ಸರ್ಕಲ್, ವೇರ್ ಸೆಂಟರ್ ಈಸ್ 0,0 ಅಂತ ಹೇಳ್ಬೋದು. ಆಮೇಲೆ ಇದ್ರ ಮೇಲೆ ಪ್ರಾಬ್ಲಮ್ಸ್, ಇದೇನು ಡೆರಿವೇಶನ್ ಕೇಳೋದಿಲ್ಲ. ಇಲಿಪ್ಸ್ ಮತ್ತು ಹೈಪರ್ಬೋಲ್ ಅದು ಕೇಳ್ತಾನೆ, 6 ಮಾರ್ಕ್ಸಿಗೆ ಇರ್ತದೆ. ಕಾಸ್ ಎಕ್ಸ್ ಪ್ಲಸ್ ವೈ ಹೆಂಗೆ ಇರ್ತದಲ್ಲ ಹಂಗೆ. ಸೊ ಅದ್ರ ಕೆಳಗೆ ಬರೀರಿ ಸರ್ಕಲ್ ಅಥವಾ ಅದ್ರ ಮುಂದೆ ಬರೀರಿ. ಇಟ್ ಈಸ್ ಲೋಕಸ್ ಆಫ್ ಎ ಪಾಯಿಂಟ್, LOCUS. ಇಟ್ ಈಸ್ ಲೋಕಸ್ ಆಫ್ ಎ ಪಾಯಿಂಟ್ which moves such that locus of a point which moves such that its distance from fixed point, is always constant. Its distance from fixed point is always constant. ಅದ್ರ ಕಡೆ ಫಿಗರ್ ಡ್ರಾ ಮಾಡ್ರಿ. ಫ್ರಿಜ್ ಅದಿಲ್ಲಾಗಿತ್ತಂದ್ರೆ ಹಂಗೆ ಡ್ರಾ ಮಾಡ್ರಿ.
ಅದ್ರ ಸೈಡಿಗೆ ಅಥವಾ ಕೆಳಗೆ ಬರೀರಿ. ಕನ್ಸಿಡರ್ a circle with center O, with center A and radius R. Consider a circle with center A, capital A, and radius R, full point. P of x comma y be a point on the circle. P of x comma y be a point on the circle. ಆಮೇಲೆ ಅದ್ರ ಕೆಳಗೆ ಇವು ಸ್ಟೆಪ್ಸ್ ಬಿಡಿಸ್ತೀವಿ. ಎ ಪಿ ಇಸ್ ಈಕ್ವಲ್ ಟು ಆರ್ ಅಂತ ತಗೋರಿ. ಆಯ್ತು. ಈಗ ಸ್ಟ್ರೇಟ್ ಲೈನ್ಸ್ದಾಗ ಹೇಳಿದ್ದ ನೆನಪಿತ್ತಂದ್ರೆ, ಇಫ್ ಎನಿ ಲೈನ್ ಪಾಸಸ್ ಥ್ರೂ ಒರಿಜಿನ್ ಅಥವಾ ಪಾಸಸ್ ಥ್ರೂ 0,0 ದೆನ್ ಕಂಡೀಷನ್ ಹೇಳಿದಲ್ರಿ, ನೋಟ್ ಅಂತ ಬರ್ಸಿದ್ದೆ ಸ್ಟ್ರೇಟ್ ಲೈನ್ದಾಗ. ಯಾವುದಕ್ಕಾರು ಒರಿಜಿನ್ದಿಂದ ಪಾಸ್ ಆದ್ರೆ ವೆರಿ ಗುಡ್, ದೇರ್ ವಿಲ್ ಬಿ ನೋ ಕಾನ್ಸ್ಟೆಂಟ್ ಟರ್ಮ್. ಈಗ ನಾವು ಇದು ಸಾಲ್ವ್ ಮಾಡಿದಾಗ x² ಬರ್ತದ, y² ಬರ್ತದ, x ಬರ್ತದ, y ಬರ್ತದ. ಕಾನ್ಸ್ಟೆಂಟ್ ಇಲ್ಲಾಗಿತ್ತಂತೇಳಿ +5 -7 ಹಿಂಗೆ ಕಾನ್ಸ್ಟೆಂಟ್ ಬರಲಿಲ್ಲ ಅಂದ್ರೆ ದೆನ್ ದ್ಯಾಟ್ ಸರ್ಕಲ್ ಪಾಸಸ್ ಥ್ರೂ ಒರಿಜಿನ್. ಇದು ಎಲ್ಲ ಕರ್ವ್ಗೆ ಅಪ್ಲೈ ಆಗ್ತದ್ರೆ, ವೆದರ್ ಇಟ್ ಈಸ್ ಪ್ಯಾರಾಬೋಲಾ, ಇಲಿಪ್ಸ್, ಹೈಪರ್ಬೋಲಾ, ಸ್ಟ್ರೇಟ್ ಲೈನ್ ಯಾವುದೇ ಇದ್ರಿ. ಸೊ ಅದ್ರ ಕೆಳಗೆ ನೋಟ್ ಅಂತ ಬರೀರಿ. ನೋಟ್ ಅಂತಂದ್ರಿ, ಇಫ್ ದೇರ್ ಈಸ್ ನೋ ಕಾನ್ಸ್ಟೆಂಟ್ ಟರ್ಮ್, if there is no constant term, then circle passes through. If there is no constant term, then circle passes through origin. Then circle passes through origin. ಆಮೇಲೆ ಪ್ರಾಬ್ಲಮ್ಸ್ ಅಂದ್ರಿ. ಫಸ್ಟ್ ಒನ್, ಫೈಂಡ್ equation of a circle. Find equation of a circle with center 5, -2, with center 5, -2 and radius is 3. With center 5, -2 and radius is 3. So simple adare first ಗೆ. So center ಅಂದಾನಂದ್ರೆ ನಮಗೆ ಏನು ಕೊಟ್ಟಂಗೆ ಆಯ್ತು ರೀ, h, k ಕೊಟ್ಟಾನ. h, k ಎಷ್ಟು 5, -2. ರೇಡಿಯಸ್ ಅಂದ್ರೆ r ಕೊಟ್ಟಾನ, r is equal to 3. ಈಗ ನಾವೇನು ಫಾರ್ಮುಲಾ ಹೇಳಿದ ಆ ಫಾರ್ಮುಲಾ ಬರೋದು ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಇಕ್ವೇಶನ್ ಆಫ್ ಅ ಸರ್ಕಲ್ ಈಸ್, ಆ ಫಾರ್ಮುಲಾ ಏನಿತ್ತು ರೀ, x - h ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y - k ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್. ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನು ಬರ್ತದೆ, x - 5 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y ವೆರಿ ಗುಡ್ ಪ್ಲಸ್ 2 ಬ್ರಾಕೆಟ್ ಸ್ಕ್ವೇರ್ 3 ಸ್ಕ್ವೇರ್ 9. ಸಿಂಪ್ಲಿಫೈ ಮಾಡ್ತೀರಿ, ಸಿಂಪ್ಲಿಫೈ ಮಾಡಿರಿ. ಲಾಸ್ಟಿಗೆ ಎಲ್ಲ ಟರ್ಮ್ಸ್ ಈ ಕಡೆ ತೊಗೋಬೇಕು, ಈಕ್ವಲ್ ಟು 0 ಅಂತ ಇಡ್ಬೇಕ್ರೆ ಜನರಲ್ ಫಾರ್ಮ್. ಸಿಂಪ್ಲಿಫೈ ಮಾಡಿರಿ, ಏನು ಬರ್ತದೆ ಇಡ್ಬೇಕು. ಏನು ಬಂತ್ರಿ, x² ಪ್ಲಸ್ 25 ಮೈನಸ್ 10x ಪ್ಲಸ್ y² ಪ್ಲಸ್ 4 ಪ್ಲಸ್ 4y. ಇದು ಈ ಕಡೆ ತಗೋತಂದ್ರೆ -9 ಈಕ್ವಲ್ ಟು 0. ಸೊ ಫಸ್ಟ್ ಸ್ಕ್ವೇರ್ ಟರ್ಮ್ಸ್ ಬರೀರಿ, x² ಪ್ಲಸ್ y². ನೆಕ್ಸ್ಟ್ x ಟರ್ಮ್ ಮೈನಸ್ 10x, ನೆಕ್ಸ್ಟ್ ಪ್ಲಸ್ 4y. ವೆರಿ ಗುಡ್. 25 ಪ್ಲಸ್ 4 29. 29ದಾಗ 9 ಹೋದ್ರೆ
So plus 20 equal to 0. This is your answer. Last ಗೆ ಇದ ಫಾರ್ಮ್ ಒಳಗೆ ಇರಬೇಕ್ರೆ ಜನರಲ್ ಫಾರ್ಮ್ ಒಳಗೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ x ಪ್ಲಸ್ y ಪ್ಲಸ್ ಕಾನ್ಸ್ಟೆಂಟ್. ತಪ್ಪು ಇದು ಇಲ್ಲಾಗಿತ್ತಂದ್ರೆ passes through origin. Next story. Show that circle with center minus 5 comma 12 and radius 13 passes through origin. ಬಿಡಿಸ್ತೀರಿ ಸೇಮ್ ಈಗ ಹೆಂಗೆ ಬಿಡ್ಸಿರಲ್ಲ ಹೆಂಗೆ ಫೈಂಡ್ ಇಕ್ವೇಷನ್ ಆಫ್ ಸರ್ಕಲ್ ಇಲ್ಲಿ ತನ ಸೇಮ್ ರೀ. ಏನು ಬರಬಾರ್ದ ಕಾನ್ಸ್ಟೆಂಟ್ ಟರ್ಮ್ ಬರಬಾರ್ದು. ಕಾನ್ಸ್ಟೆಂಟ್ ಟರ್ಮ್ ಬರಲಿಲ್ಲ ಅಂದ್ರೆ ಸರ್ಕಲ್ ಪಾಸಸ್ ಥ್ರೂ ಒರಿಜಿನ್. ಬಿಡಿಸ್ರಿ. ಫಸ್ಟ್ ಸೆಂಟರ್ ಬರೀರಿ, ರೇಡಿಯಸ್ ಬರೀರಿ, ಇಕ್ವೇಷನ್ ಆಫ್ ಸರ್ಕಲ್ ಬರೋದು, ದೆನ್ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಎಕ್ಸ್ ಪ್ಲಸ್ 5 ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ y minus 12 bracket square is equal to 13 square. Simplify ಮಾಡಿದ್ರೆ x square plus 25 plus 10x plus y square plus 144 minus 24y minus 13 square 169. ಈ ಕಡೆ ತೊಗೊಂಡ್ರೆ ಮೈನಸ್ ಆಯ್ತದೆ, equal to 0. So first again you write square terms, x square plus y square. Next x ಮತ್ತು y term plus 10x minus 24y. 25 plus 144 169. ಇದ್ರ ಜೊತೆ ಕ್ಯಾನ್ಸಲ್. ಸೊ ಈಕ್ವಲ್ ಟು 0. ಲಾಸ್ಟಿಗೆ ನೀವು ಬರಿಬೇಕು ಒಂದು ಸೆಂಟೆನ್ಸ್ ಏನಂತೇಳಿ. ಆಸ್ ದೇರ್ ಈಸ್ ನೋ ಕಾನ್ಸ್ಟೆಂಟ್ ಟರ್ಮ್ ಸರ್ಕಲ್ ಪಾಸಸ್ ಥ್ರೂ ಒರಿಜಿನ್. ಅದ್ರ ಕೆಳಗೆ ಬರೀರಿ ಲಾಸ್ಟ್ಗೆ. ಆಸ್ ದೇರ್ ಈಸ್ ನೋ ಕಾನ್ಸ್ಟೆಂಟ್ ಟರ್ಮ್ circle passes through origin. ಕ್ಲಿಯರ್ ಅದ ರೀ? ನೆಕ್ಸ್ಟ್ ಇನ್ನು ನೀವು ಹೇಳೋದ್ರೆ ಇನ್ನು ಎಲ್ಲ ನಿಮ್ಮ ಸ್ಟ್ರೇಟ್ ಲೈನ್ಸದ್ದು ಫುಲ್ ನಾಲೆಜ್ ಯೂಸ್ ಮಾಡೋದು ಈಗ. ಥರ್ಡ್ ತೋರಿ. ಫೈಂಡ್ ಸೆಂಟರ್ ಆಫ್ ಸರ್ಕಲ್. Whose two diameters are whose center of circle whose two diameters two diameters are x plus y is equal to 6 and x plus 2y is equal to 4. x plus 2y is equal to 4. ಸೊ ನಂಗೆ ರಫ್ ಫಿಗರ್ ಡ್ರಾ ಮಾಡಿ ತೋರಿಸ್ರಿ. ಸರ್ಕಲ್ ನಾ ತೆಗಿತೇನೆ, ಉಳಿದಿದ್ದು ಓದಿ ನೀವು ತೆಗೀರಿ. ಸೊ ಕ್ವಶನ್ ಓದ್ರಿ, ವಾಟ್ ಆಲ್ ಹಿ ಹ್ಯಾಸ್ ಗಿವನ್ ಅದ್ರ ಮೇಲೆ ನೋಡೋಣ, ಫಿಗರ್ ಕಂಪ್ಲೀಟ್ ಮಾಡಿರಿ. ರಫ್ ಡಯಾಗ್ರಾಮ್ ಏನು ಕಂಪಲ್ಸರಿ ಇಲ್ಲ, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದಿ ಥಿಂಗ್ಸ್. ಫೈಂಡ್ ಸೆಂಟರ್ ಆಫ್ ಅ ಸರ್ಕಲ್ whose two diameters are ಅಂತಾನೆ. ಅವು ಯಾವ್ದ್ರದ್ದು ಇಕ್ವೇಶನ್ಸ್ ಕೊಟ್ಟಾನೆ? ಡಯಾಮೀಟರ್ಸ್. ಡಯಾಮೀಟರ್ ಡ್ರಾ ಮಾಡ್ಬೋದ್ರಿ. ಎಷ್ಟು ಡಯಾಮೀಟರ್ ಕೊಟ್ಟಾನವ? 2 ಕೊಟ್ಟಾನ. ಸೊ ಸರ್ಕಲ್ ಒಳಗೆ ನೋಡೋಣ, 2 ಡಯಾಮೀಟರ್ ಡ್ರಾ ಮಾಡ್ರಿ. whose two diameters are given ಅಂತಾನೆ.
ಸರ್ಕಲ್ದು 2 ಡಯಾಮೀಟ್ರ್ ಕೊಟ್ಟಾನ. ಸೊ 2 ಡಯಾಮೀಟ್ರ್ ಡ್ರಾ ಮಾಡ್ರಿ. ಹಾಂ, 2 ಡಯಾಮೀಟ್ರ್ ಕೊಟ್ಟಾನ, ಹೆಂಗೂ ಡ್ರಾ ಮಾಡ್ರಿ, ರಫ್ ಫಿಗರ್ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಇದೊಂದು ಡಯಾಮೀಟ್ರ್ ಅಂತ ತಗೋತಾನೆ, ಮತ್ತೊಂದು ಇದು ತಗೋತಾನೆ. ನೀವು ಹೆಂಗೂ ಡ್ರಾ ಮಾಡ್ರೆ, ಗ್ರಾಮ್ಯಾಟಿಕಲ್ ಏನು ಕರೆಕ್ಟ ಬೇಕಂತಿಲ್ಲ. ಹಾಂ, ಸೊ ಇವು 2 ಲೈನದು ಇಕ್ವೇಶನ್ ಕೊಟ್ಟಾನ ನಂಗೆ. ಇದು ಒಂದು ಲೈನ್ ಏನದ್ರಲ್ಲ, ದಿಸ್ ಐ ವಿಲ್ ಟೇಕ್ x + y = 6. ಇದು ಲೈನ್ ಕೊಟ್ಟಾನ ಏನಂತ, x + 2y = 4. ಏನು ಕಂಡು ಹಿಡಿಬೇಕ್ರಿ? ಸೆಂಟರಿಗೆ ಫಿಗರ್ ನೋಡಿದ್ರೆ ಎಲ್ಲಿ ಬರ್ತದೆ ಅಥವಾ ಹೆಂಗೆ ಸಿಗ್ತದೆ? ಸೆಂಟರ್, ಹಾಂ, ಪಾಯಿಂಟ್ ಆಫ್, ವೆರಿ ಗುಡ್, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದೀಸ್ 2 ಸ್ಟ್ರೇಟ್ ಲೈನ್ಸ್. 2 ಡಯಾಮೀಟ್ರ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವೆ? ಸೆಂಟರ್ಗೆ ಇಂಟರ್ಸೆಕ್ಟ್ ಆಗ್ತಾವೆ. ಇದು ನಂದು ಸೆಂಟರ್ ಎ ಅಂದ. ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಎ. ಈಗ ಸ್ಟ್ರೇಟ್ ಲೈನ್ಸ್ ಒಳಗೆ ನಿಮಗೆ ಡಿಲೀಟ್ ಆಗ್ಯದ, 2 ಲೈನ್ ಕೊಟ್ಟಿದ್ದಂತೇಳಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಈಸ್ ಆಬ್ಟೈನ್ಡ್ ಬೈ ಸಾಲ್ವಿಂಗ್ ದೀಸ್ 2 ಇಕ್ವೇಶನ್ಸ್. ಇದು ಹೆಂಗೆ ಸಿಗ್ತದಪ್ಪ ಅಂತಂದ್ರೆ, ಇವು 2 ಇಕ್ವೇಶನ್ ಸಾಲ್ವ್ ಮಾಡೋದು. ಸಾಲ್ವ್ ಮಾಡಿದ್ರೆ ನಿಮಗೆ ಏನು ಸಿಗ್ತದೆ? ಎಕ್ಸ್ ಮತ್ತು ವೈ ಸಿಗ್ತದೆ. ದಟ್ ಎಕ್ಸ್ ಆ್ಯಂಡ್ ವೈ ಈಸ್ ನಥಿಂಗ್ ಬಟ್ ಸೆಂಟರ್ ಆಫ್ ಸರ್ಕಲ್. ಸೊ ಬಿಡಿಸ್ತೀರಿ, ನೋಟ್ ಅಂತ ಸೈಡಿಗೆ ಬರೀರಿ, ಅದು ಬರೆಸಿಡ್ತೇನೆ. ಈಗ ಸ್ಟ್ರೇಟ್ ಲೈನ್ಸ್ದಾಗ ಅದು ಡಿಲೀಟ್ ಆಗ್ಯದ, ಅಲ್ಲೇ ಕೆಳಗೆ ನೋಟ್ ಅಂತೇಳಿ ಬರೀರಿ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಥವಾ ಮಾರ್ಜಿನ್ದಾಗ ನಿಮ್ಗೆ ಎಲ್ಲಿ ಬೇಕಲ್ಲಿ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ 2 ಸ್ಟ್ರೇಟ್ ಲೈನ್ಸ್, point of intersection of 2 straight lines is obtained OBTAINED is obtained by solving given equations. By solving given equations is obtained by solving given equations. ಈಗ ಇಲ್ಲಿ ನೋಡ್ರಿ, ಇದು ಎಲ್ಲದಕ್ಕೂ ಅಪ್ಲೈ ಆಗ್ತದ್ರೆ, ಇದು 2 ಸಾಲ್ವ್ ಮಾಡಿದ್ರೆ ನಿಮಗೆ ಇದು ಸಿಕ್ತು. ಈಗ ಫಾರ್ ಎಕ್ಸಾಂಪಲ್ 2 ಸರ್ಕಲ್ದು ಇಕ್ವೇಶನ್ ಕೊಟ್ಟಿದ್ದಂತೇಳಿರಿ, 2 ಸರ್ಕಲ್ದು ಇಕ್ವೇಶನ್ ಸಾಲ್ವ್ ಮಾಡಿ ನೀವು ಎಕ್ಸ್ ಮತ್ತು ವೈ ಕಂಡು ಹಿಡಿದ್ರೆ ಇದು ಪಾಯಿಂಟ್ ಸಿಗ್ತದೆ. ಎನಿ 2 ಕರ್ವ್ಸ್ if you solve them you will get their point of intersection. ಈಗ ಸಪೋಸ್ ಸರ್ಕಲ್ ಅದ, ಒಂದು ಸ್ಟ್ರೈಟ್ ಲೈನ್ ಕೊಟ್ಟಾನ, 2 ಇಕ್ವೇಶನ್ ಸಾಲ್ವ್ ಮಾಡಿ ಎಕ್ಸ್ ಮತ್ತು ವೈ ಕಂಡು ಹಿಡಿಯೋದು, ಏನೇನು ಸಿಗ್ತಾವೆ? ಈ ಪಾಯಿಂಟ್ ಮತ್ತು ಈ ಪಾಯಿಂಟ್. ಸೊ ನಾ ಇಲ್ಲಿ ಬರ್ಸಿದ ಸ್ಟ್ರೈಟ್ ಲೈನ್ಸ್ ಅಂತ ಬರ್ಸೇನ. ಸ್ಟ್ರೈಟ್ ಲೈನ್ ಜಾಗದಾಗ ಯಾವುದೇ ಕರ್ವ್ ಇದ್ರೂ ಯು ವಿಲ್ ಗೆಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಬಿಡಿಸ್ತೀರಿ ಈಗ. ಸೊ 2 ಇಕ್ವೇಶನ್ ಸಾಲ್ವ್ ಮಾಡಿ ಎಕ್ಸ್ ಮತ್ತು ವೈ ಕಂಡು ಹಿಡೀರಿ, ಅದ್ರ ಕೆಳಗೆ ಅಥವಾ ಸೈಡಿಗೆ ಬಿಡಿಸ್ರಿ. ಸಾಲ್ವಿಂಗ್ ಅಬೋ ಇಕ್ವೇಶನ್ಸ್ ಅನ್ರಿ, 1 ಮತ್ತು 2 ಸಾಲ್ವ್ ಮಾಡಿ ಎಕ್ಸ್ ಮತ್ತು ವೈ ಕಂಡು ಒಂದ್ರ ಕೆಳಗೆ 1 ಇಟ್ಕೊರಿ, ಸಬ್ಟ್ರಾಕ್ಟ್ ಮಾಡಿರಿ, ಎಕ್ಸ್ ಕ್ಯಾನ್ಸಲ್ ಆಗಿ ವೈ ಸಿಗ್ತದೆ. ಎಕ್ಸ್ + y = 6, ಎಕ್ಸ್ + 2y = 4. ಹಾಂ, ಸಬ್ಟ್ರಾಕ್ಟ್ ಮಾಡಿದ್ರೆ ಅಂತೇಳಿರಿ, ಎಕ್ಸ್ ಕ್ಯಾನ್ಸಲ್ ಆಯ್ತು, ಇಲ್ಲೇನು ಬರ್ತದೆ? -y = 2. therefore y = -2. ಕರೆಕ್ಟ್ ಅದ ರೀ? ಕರೆಕ್ಟ್ ಅದ? ಹಾಂ, ಈಗ ಇದು ಫಸ್ಟ್ದೊಳಗೆ ತುಂಬ್ರಿ. 1ನೇದ್ರಾಗ ತುಂಬ್ತೇನೆ, x - 2 = 6. therefore x = 8. ಕರೆಕ್ಟ್ ಅದ? ಹಾಂ, 8. ಆಮೇಲೆ ಸೆಂಟರ್ ಈಸ್ ಅನ್ರಿ, 2 ಕೂಡ್ಸಿ ಬರೀರಿ. ಸೆಂಟರ್ ಈಸ್ 8, next story. Find equation of a circle. Find equation of a circle with radius 10 units
with radius 10 units and having center on lines and having center on lines x plus y equal to 0 and x plus 2y is equal to 4. X plus y is equal to 0 and x plus 2y is equal to 4. ಬಿಡಿಸ್ಬೋದ? ಈಗ ಏನು ಬಿಡಿಸಿರಿ ಅದ್ರ ಮುಂದೆ ಒಂದು ಸ್ಟೆಪ್ ಎಕ್ಸ್ಟ್ರಾ. ಫಸ್ಟ್ ಇವೆರಡು ಸಾಲ್ವ್ ಮಾಡಿರಿ, ಏನು ಸಿಗ್ತದೆ? ಸೆಂಟರ್ ಸಿಗ್ತದೆ. ಸೆಂಟರ್ ಏನಂತ ಇಟ್ಕೊಳ್ಳೋದ? ಎಚ್ ಕಾಮಾ ಕೆ. ಆರ್ ಕೊಟ್ಟಾನ, ಏನು ಕಂಡುಹಿಡಿಯೋದು? ಇಕ್ವೇಷನ್ ಆಫ್ ಸರ್ಕಲ್. ಬಿಡಿಸ್ರಿ. ಫಸ್ಟ್ ಎರಡು ಇಕ್ವೇಷನ್ ಸಾಲ್ವ್ ಮಾಡಿರಿ, ಎಕ್ಸ್ ಮತ್ತು ವೈ ಕಂಡುಹಿಡಿರಿ. ಎರಡು ಇಕ್ವೇಷನ್ ಸಾಲ್ವ್ ಮಾಡಿ ಎಕ್ಸ್ ಮತ್ತು ವೈ ಕಂಡುಹಿಡಿರಿ. ಅದು ಸೆಂಟರ್ ಎಚ್ ಕಾಮ ಕೆ ಅಂತ ಇಟ್ಕೊರಿ. ಎಕ್ಸ್ ಎಷ್ಟು ಬಂತ್ರಿ? -4, ವೈ +4. ಸೊ -4, ನಿಮ್ದು ಏನಾದಂಗೆ ಆಯ್ತು ಸೆಂಟರ್. ನಾ ಇಲ್ಲೇ ಬಿಡಿಸ್ತೇನೆ. ಸೊ ಸಬ್ಟ್ರಾಕ್ಟ್ ಮಾಡಿದ ಅಂತ ಹೇಳಿರಿ, ಇದು ಕ್ಯಾನ್ಸಲ್. -y is equal to -4, therefore y is equal to 4. y is equal to 4. ಒಂದೇ ಈಕ್ವೇಷನ್ ಒಳಗೆ ತುಂಬ್ತೇನೆ. x plus 4 equal to 0, therefore x equal to -4. x equal to -4. ಆಮೇಲೆ ಸೆಂಟರ್ ಅಂತಂದ್ರಿ, ಸೆಂಟರ್ ಎಚ್ ಕಾಮ ಕೆ ಅಂತ ಇಟ್ಕೊರಿ. ಎಕ್ಸ್ ವೈ ಅಂತ ಬರಿಬೇಡ್ರೆ. ಎಚ್ ಕಾಮ ಕೆ ಈಸ್ ಈಕ್ವಲ್ ಟು -4, 4. ರೇಡಿಯಸ್ ಆರ್ ಇಸ್ ಈಕ್ವಲ್ ಟು 10. ರೇಡಿಯಸ್ ಆರ್ ಇಸ್ ಈಕ್ವಲ್ ಟು 10, ಕರೆಕ್ಟ್ ರೀ? ಈಕ್ವೇಷನ್ ಆಫ್ ಸರ್ಕಲ್ ಅಂತ ಬರೋದು ಫಾರ್ಮುಲಾ ಬರೀರಿ. ಈಕ್ವೇಷನ್ ಆಫ್ ಸರ್ಕಲ್ ಈಸ್ x minus h bracket square y minus k bracket square is equal to r square. ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿರಿ. ಸಬ್ಸ್ಟಿಟ್ಯೂಟ್ ಮಾಡ್ತಾನೆ. x plus 4 bracket square plus y minus 4 bracket square is equal to 10 square. ಸಿಂಪ್ಲಿಫೈ ಮಾಡ್ತೀರಿ, ಡೈರೆಕ್ಟ್ ಇಡ್ಲಿರಿ. ಎಕ್ಸ್ ಸ್ಕ್ವೇರ್ ಆಮೇಲೆ ಇದು y ಸ್ಕ್ವೇರ್ ಪ್ಲಸ್ 8x ಮೈನಸ್ 8y. 16 ಪ್ಲಸ್ 16 32. 100 ಒಳಗೆ 32 ಹೋದ್ರೆ ಮೈನಸ್ ಈಸ್ ಈಕ್ವಲ್ ಟು 0. ದಿಸ್ ಈಸ್ ಯುವರ್ ಆನ್ಸರ್. ಕರೆಕ್ಟ್ ಅದ ರೀ? ನೀವು ನಡುವಿನ ಸ್ಟೆಪ್ ಬಿಡಿಸ್ಬೇಕ್ರೆ ಮತ್ತು ಡೈರೆಕ್ಟ್ ಬರ್ದಿರಿ ನೀವು, ಮತ್ತು ಮಾರ್ಕ್ಸ್ ಕಟ್ ಆಗ್ತಾವ. ನೆಕ್ಸ್ಟ್ ತೋರಿ. ಫೈಂಡ್ equation of a circle. Find equation of a circle with center. Equation of circle with center 2, -4. 2, -4 and touching the line x plus 2y plus 3 equal to 0. Touching the line x plus 2y plus 3 equal to 0. ಓದ್ರಿ ಮತ್ತು ಫಿಗರ್ ಡ್ರಾ ಮಾಡಿರಿ ಫಸ್ಟ್. ಸೊ ಫಸ್ಟ್ ಸರ್ಕಲ್ ಅದ. ಸೆಂಟರ್ ಕೊಟ್ಟಾನ. ಸೆಂಟರ್ ಎಷ್ಟದ ರೀ? 2, -4 ಅದ. 2, -4. ಸೆಂಟರ್ ಈಸ್ 2, -4. ಮುಂದಿಂದು ಹೆಂಗೆ ಬರ್ತದ? ಡ್ರಾ ಮಾಡ್ರಿ. ಟಚಿಂಗ್ ದಿ ಲೈನ್ ಅಂತಾನ. ಟಚ್ ಅಂದ್ರೆ ಲೈನ್ ಹೆಂಗೆ ಬರ್ಬೇಕ? ಲೈನ್ ಅಂತೂ ಸ್ಟ್ರೇಟ್ ಇರ್ತಾವ, ಸ್ಟ್ರೇಟ್ ಅಂತೂ ಇರಬೇಕ. ಸರ್ಕಲ್ ಮತ್ತು ಲೈನ್ ನಡು ಹೆಂಗೆ ಬರ್ತದ?
ಟಚಸ್ ದಿ ಲೈನ್ ಅಂತಾನಂದ್ರೆ ಆ ಲೈನ್ ಸರ್ಕಲ್ಗೆ ಏನಾದಂಗೆ ಆಯ್ತಾ ಟ್ಯಾಂಜೆಂಟ್ ಆಗ್ತದೆ. ಸೊ ಅಂದ್ರೆ ನೀವು ಎಲ್ಲೂ ಡ್ರಾ ಮಾಡ್ರಿ, ಈ ಕಡೆ ಈ ಕಡೆ ಈ ಕಡೆ ಹೆಂಗೂ ನಾ ಇಲ್ಲಿ ಬಾಟಮ್ ಡ್ರಾ ಮಾಡ್ತಾನೆ, ಟಚಸ್ ದಿ ಲೈನ್ ಅಂತಾನೆ. ಸೊ ಇದು ಲೈನ್ ಹಿಂಗೆ ಬಂತು, ಟಚಸ್ ದಿ ಲೈನ್. ಲೈನದ ಇಕ್ವೇಶನ್ ಏನದ ರೀ? ಎಕ್ಸ್ ಪ್ಲಸ್ 2y ಪ್ಲಸ್ 3 = 0. ಇದು ನಮಗೆ ಕೊಟ್ಟಾರ. ಈಗ ಒಂದು ಇಕ್ವೇಶನ್ ಆಫ್ ಸರ್ಕಲ್ ಕಂಡು ಹಿಡಿಬೇಕಾದ್ರೆ ನಂಗೆ ಸೆಂಟರ್ ಗೊತ್ತಿರಬೇಕು ಮತ್ತು ರೇಡಿಯಸ್ ಗೊತ್ತಿರಬೇಕು. ಸೊ ರೇಡಿಯಸ್ ಇಲ್ಲಿ ಇಂಡೈರೆಕ್ಟ್ಲಿ ಕೊಟ್ಟಂಗೆ ಸ್ಟ್ರೇಟ್ ಲೈನ್ಸ್ ಅಲ್ಲಿ ಲಾಸ್ಟಿಗೆ ಬಿಡಿಸ್ಕೊಂಡು ನೋಡ್ರಿ, ನೆನಪಿದ್ರೆ ನಂಗೆ ರೇಡಿಯಸ್ ಹೆಂಗೆ ಸಿಗ್ತದೆ? ಟ್ಯಾಂಜೆಂಟ್ದಿಂದ ನೀವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದರೆ ಆಲ್ವೇಸ್ ಇಟ್ ಪಾಸಸ್ ಥ್ರೂ ಸೆಂಟರ್ ಆಫ್ ದಟ್ ಸರ್ಕಲ್. ಅಂದರೆ ಇದು ಪರ್ಪೆಂಡಿಕ್ಯುಲರ್ ಇಲ್ಲಿ 90 ಡಿಗ್ರಿ ಇರ್ತದೆ, ಇದು ನಂದು ಏನಾದಂಗೆ ಆಯ್ತಾ ರೇಡಿಯಸ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫಾರ್ಮುಲಾ ಸ್ಟ್ರೇಟ್ ಲೈನ್ಸ್ ಕಲ್ತೀರಿ. ನಾವು ಫಾರ್ಮುಲಾ ಏನದ? ವೆರಿ ಗುಡ್. ಸೊ ಜೋರ್ಲಿ ಹೇಳ್ರೆ ನಿಮ್ಮ ಆವಾಜು ಬರ್ತೈತಿ ಯೂಟ್ಯೂಬ್ದಾಗ. ರೇಡಿಯಸ್. ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು mod of ax1 plus divided by ವೆರಿ ಗುಡ್. ಸೊ ಈಗ ಇದ್ರಲ್ಲೇ ನಿಮ್ಗೆ ಆರ್ ಸಿಗ್ತದ್ರಿ, ರೇಡಿಯಸ್ ಗೊತ್ತಾಯ್ತು, ಸೆಂಟರ್ ಕೊಟ್ಟಾನ. ಯು ಕ್ಯಾನ್ ಫೈಂಡ್ ಇಕ್ವೇಶನ್ ಆಫ್ ಸರ್ಕಲ್. ಬಿಡಿಸ್ತೀರಿ, ಸಾಲ್ವ್ ಮಾಡಿರಿ. ಫಸ್ಟ್ ರಫ್ ಫಿಗರ್ ಡ್ರಾ ಮಾಡಿರಿ, ಆಮೇಲೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ರೇಡಿಯಸ್ ಕಂಡು ಹಿಡೀರಿ. ಇಷ್ಟು ಲಘು ಮರ್ತ್ರೆ ಹೆಂಗ್ರಿ? ಇಲ್ಲಿ ನೋಡ್ರಿ ಹೆಂಗೆ ಹೇಳಿದ ಸ್ಟ್ರೈಟ್ ಲೈನ್ಸ್ ಒಳಗೆ ಇದ್ರ ಕೋಯಿಫಿಷಿಯಂಟ್ ಎ, ಇದ್ರ ಕೋಯಿಫಿಷಿಯಂಟ್ ಬಿ. ಡೈರೆಕ್ಟ್ ಎಕ್ಸ್ ಇದ್ದಲ್ಲಿ ಇದು ತುಂಬೋದು, ವಾಯ್ ಇದ್ದಲ್ಲಿ ಇದು ತುಂಬೋದು. ಸೊ ದಿಸ್ ಈಸ್ ಈಕ್ವಲ್ ಟು ಇಲ್ಲಿ ಕೋಯಿಫಿಷಿಯಂಟ್ 1 ಅಂದಾಗ ಎ. ಸೊ 1 ಇಂಟು ಎಕ್ಸ್ ಜಾಗದಾಗ 2 ಪ್ಲಸ್ 2 ಇಂಟು ವಾಯ್ ಜಾಗದಾಗ -4 ಪ್ಲಸ್ 3 ಡಿವೈಡೆಡ್ ಬೈ ರೂಟ್ ಆಫ್ a square plus b square. So a ಅಂದ್ರೆ ಎಷ್ಟದ? 1. 1 square is 1. 2 square 4. So this is equal to mod of, simplify ಮಾಡಿದ್ರೆ 2 minus 8 plus 3 divided by root 5. ಕರೆಕ್ಟ್ ಅದ ರೀ? ಸೊ 2 plus 3 5. 5 ದಾಗ 8 ಹೋದ್ರೆ -3. ಸೊ mod ಅದ ಅಂದಮೇಲೆ 3/√5 ರೇಡಿಯಸ್. ಕರೆಕ್ಟ್ ಅದ? ಈಗ ಸೆಕೆಂಡ್ ಪಾರ್ಟ್ ಬಿಡಿಸ್ರಿ. ಸೊ ಸೆಕೆಂಡ್ ಪಾರ್ಟ್ ತೊಗೊಂಡ್ರೆ h, k ಎಷ್ಟ್ರಿ? ಸೆಂಟರ್ ಎಷ್ಟದ? 2, -4. ರೇಡಿಯಸ್ ಆರ್ ಎಷ್ಟದ? 3/√5. ಆಮೇಲೆ ಇಕ್ವೇಶನ್ ಆಫ್ ಸರ್ಕಲ್ ಈಸ್ ಫಾರ್ಮುಲಾ ಬರೋದು ಸಬ್ಸ್ಟಿಟ್ಯೂಟ್ ಮಾಡ್ರಿ. x minus h bracket square y minus k bracket square is equal to r square. substitute ಮಾಡ್ರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದರೆ x minus 2 bracket square plus y plus 4 bracket square is equal to r square. r square ಅಂದ್ರೆ 9/5. ಕರೆಕ್ಟ್ ರೀ? 3 square 9, √5 square 5. ಡೈರೆಕ್ಟ್ ಇಡ್ಲಿ ಈ ಪಾರ್ಟ್. ಸಿಂಪ್ಲಿಫೈ ಮಾಡಿದ್ರೆ x square ಪ್ಲಸ್ y square, ಆಮೇಲೆ ಇದು -4x, ಇದು ಪ್ಲಸ್ 8y, ಆಮೇಲೆ 2 square 4, 4 square 16, 16 plus 4 20 is equal to 9/5. ಕರೆಕ್ಟ್ ಅದ? ಆಮೇಲೆ 5 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊರಿ. ಸೊ 5x² ಪ್ಲಸ್ 5y² ಮೈನಸ್ 20x, 8 5s 40y ಪ್ಲಸ್ 100 is equal to 9. ಕರೆಕ್ಟ್? ಆಮೇಲೆ 9 ಈ ಕಡೆ ತೊಗೊಂಡು ಮೈನಸ್ ಮಾಡಿರಿ, ದಟ್ ಈಸ್ ಆನ್ಸರ್. ಸೊ ಫೈನಲ್ ಆನ್ಸರ್ 5x² ಪ್ಲಸ್ 5y²
ಮೈನಸ್ 20x ಪ್ಲಸ್ 40y ಮೈನಸ್ ಮಾಡಿದರೆ ಪ್ಲಸ್ 91 ಈಕ್ವಲ್ ಟು 0.